ನಮಸ್ಕಾರ ವೀಕ್ಷಕರೇ, ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಎಲ್ಲೊಬ್ರು ರೈತರಿದ್ದಾರೆ. ವೃತ್ತಿಯಲ್ಲಿ ಟೈಲರ್ ಆಗಿರೋ ಇವರು ಟೈಲರ್ ವೃತ್ತಿಯ ಜೊತೆಗೆ ಸಮಗ್ರ ಕೃಷಿ ಮಾಡ್ತಾ ಲಕ್ಷ ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಂಪ್ರದಾಯಿಕ ಬೆಳೆಗಳ ಜೊತೆ ದೇಶಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ದೇಶಿ ತಳಿಯ ಹಸುಗಳನ್ನ ಉಳಿಸುವ ಜೊತೆಗೆ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ಯಾರು ಆ ವಿಭಿನ್ನ ರೈತ? ಅವರು ಸಾಕಾಣಿಕೆ ಮಾಡ್ತಾ ಇರೋ ದೇಶಿ ತಳಿಯ ಹಸುಗಳು ಯಾವುದು? ಈ ದೇಶಿ ತಳಿಯ ಹಸುಗಳಿಂದ ಹೇಗೆಲ್ಲ ಆದಾಯವನ್ನ ಪಡಿತಾ ಇದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಬೆಳೆದ ಬೆಳೆಗೆ ಸರಿಯಾದ ಲಾಭ ಸಿಗದೆ ಹೆಚ್ಚಿನ ರೈತರು ಸಾಲದ ಕುಣಿಕೆಯಲ್ಲಿ ಸಿಕ್ಕಿ ನರಳಾಡ್ತಾ ಇದ್ದಾರೆ. ಅಲ್ಲದೆ ಕೆಲವು ರೈತರು ಸಾಲಗಾರರ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದಾರೆ. ಆದರೆ ಕಾಫಿ ನಾಡಿನ ರೈತರೊಬ್ಬರು ಹೈನುಗಾರಿಕೆಯಲ್ಲಿ ಯಶಸ್ವಿಯಾಗಿ ಲಕ್ಷ ಲಕ್ಷ ಆದಾಯವನ್ನ ಪಡೀತಾ ನೆಮ್ಮದಿಯ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ದನದ ಕೊಟ್ಟಿಗೆಯಲ್ಲಿ ಹಸುಗಳ ಲಾಲನೆ ಪಾಲನೆ ಮಾಡ್ತಾ ಇರೋ ವ್ಯಕ್ತಿಯ ಹೆಸರು ವೀರಣ್ಣ ಅಂತ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ವಿಟ್ಲಾಪುರ ಗ್ರಾಮದವರು. ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ವೀರಣ್ಣ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಕೃಷಿಯತ್ತ ಒಲವಿದ್ದ ಕಾರಣ ಹೈನುಗಾರಿಕೆಯನ್ನ ಆರಂಭ ಮಾಡಿ ಯಶಸ್ವಿಯೂ ಆಗಿದ್ದಾರೆ. ದೇಶಿ ಹಸುಗಳ ಸಾಕಾಣಿಕೆಗೆ ಅಂತಾನೆ 2 ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡಿರೋ ವೀರಣ್ಣ 30ಕ್ಕೂ ಹೆಚ್ಚು ದೇಶಿ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಅದರಲ್ಲೂ ಬಹಳ ವಿಶೇಷವಾಗಿರೋ ಅಮೃತ್ ಮಹಲ್, ಹಳ್ಳಿಕಾರ್, ದೇವನಿಗಿ, ಗಿರ್ ತಳಿಯ ಹಸುಗಳ ಪೋಷಣೆ ಮಾಡ್ತಿದ್ದಾರೆ. ನಮ್ಮಲ್ಲಿ ದೇಶಿ ಆಕಳುಗಳು 30 ಆಕಳು. ಆ 30 ಆಕಳಲ್ಲಿ ಸುಮಾರು ಒಂದು 7ರಿಂದ 8 ಕರುಗಳಿದ್ದಾವೆ. ಮತ್ತು ಪ್ರೆಗ್ನೆನ್ಸಿ ಆಗ್ತಕ್ಕಂಥ ಒಂದು 10 ಕರುಗಳಿದ್ದಾವೆ. ಹಾಲು ಕೊಡ್ತಕ್ಕಂಥವು ಒಂದು 4ರಿಂದ 5 ಆಗ್ತವೆ. ಅದ್ರ ಜೊತೆಗೆ ಒಂದು ಸಾರಿ 2ನೇ ಸುಲನೇ ಆಕಳುಗಳು ಕೂಡ ಇದೆ. ಒಟ್ಟು 4 ತಳಿಗಳಿದ್ದಾವೆ. ಯಾವ್ಯಾವ ಇದ್ದಾವೆ ಅಂದರೆ ಅಮೃತ್ ಮಹಲ್ ಇದೆ, ಹಳ್ಳಿಕಾರ್ ಇದೆ, ದೇವಣಿಗೆ ಇದೆ, ಕಾಂಕ್ರೇಜ್ ಇದೆ, ಗೀರ್ ಇದೆ. ನೆಕ್ಸ್ಟು ಸಾಯಿವಾಲನ್ನು ಕೂಡ ಮಾಡಬೇಕು. ಈ ಎಲ್ಲ 30 ಆಕಳುಗಳನ್ನು ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥ ಕೊಟ್ಟಿಗೆ ಮನೇನು ಕೊಟ್ಟಿಗೆ ಮಾಡಿ. ಆ ಕೊಟ್ಟಿಗೆ ಕೆಲಸ ಏನಂದರೆ ಗಾಳಿ ಬೆಳಕು ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ಈ ಕಡೆ ಒಂದು ಸೈಡ್ ಇದೆ, ಮತ್ತು ಪಕ್ಕದಲ್ಲಿ ಒಂದು ಸೈಡ್ ಮಾಡಿದ್ದಾರೆ. ಒಟ್ಟೆಲ್ಲ 30 ಆಕಳು ರಕ್ಷಣೆ ಇದೆ. ಈ ದೇಶಿ ತಳಿಯ, ಅದರಲ್ಲೂ ಗುಜರಾತ್ ಗಿರ್ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರೋ ವೀರಣ್ಣ ಕೊಟ್ಟಿಗೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಸ್ವತಃ ಇವರೇ ಅಲ್ಲದೆ ಹಸುಗಳ ಮೈ ತೊಳೆಯುವುದು, ಕೊಟ್ಟಿಗೆಯನ್ನ ಸ್ವಚ್ಛ ಮಾಡಿ ಹಸುಗಳಿಗೆ ಯಾವುದೇ ರೋಗಗಳು ಬಾರದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸುತ್ತಿದ್ದಾರೆ. ದೇಶಿ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರೋ ವೀರಣ್ಣ ನೂತನ ಮಾದರಿಯ ಪದ್ಧತಿಯನ್ನ ಅಳವಡಿಸಿಕೊಂಡು ಹೈನುಗಾರಿಕೆ ಮಾಡ್ತಿದ್ದಾರೆ. ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿ ಮೇವನ್ನ ನೀಡುವುದರ ಜೊತೆಗೆ ಸ್ವತಃ ಇವರೇ ಕಾಡಲ್ಲಿ ಹಸುಗಳನ್ನ ಮೇಯಿಸುತ್ತಿದ್ದಾರೆ. ಹೀಗೆ ಬೆಳಗ್ಗೆಯಿಂದ ಸಂಜೆಯ ತನಕ ಕಾಡಿನಲ್ಲಿ ಹಸುಗಳನ್ನ ಮೇಯಿಸಿದ ನಂತರ ಸಂಜೆ ಹಸಿ ಮೇವನ್ನ ನೀಡ್ತಾ ಹಸುಗಳ ಆರೋಗ್ಯದ ಜೊತೆಗೆ ಉತ್ತಮ ಹಾಲನ್ನೂ ಕೂಡ ಪಡೆಯುತ್ತಿದ್ದಾರೆ. ಎಲ್ಲ ಕಾಡಲ್ಲೇ ಮೇಯ್ದು ಬರ್ತವೆ. ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ 2 ತಿಂಗಳು ಮಾತ್ರ ಮೇವಿನ ಕೊರತೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ ನಮ್ಮ ಪ್ರದೇಶದಲ್ಲಿ. ಹಾಗಾಗಿ ಕಾಡಿಗೆ ಆಗ 2 ತಿಂಗಳು ಮಾತ್ರ ಹೋದರೆ 10 ತಿಂಗಳು ನಿರಂತರ ಮೇಯ್ತಾರೆ. ಅಡವಿಯಿಂದ ಬಂದಿರತಕ್ಕಂಥ ಆಕಳುಗಳಿಗೆ ಸಂಜೆ ಒಂದು ಟೈಮ್ ಮೇವು ಕೊಡ್ತೀವಿ. ಒಂದು ಬಾರಿ ಮೇವು ಕೊಡ್ತೀವಿ, ಮತ್ತು ಮೇವು ಕೊಡೋದಿಲ್ಲ. ಅದಾದಮೇಲೆ ಬೆಳಿಗ್ಗೆ ಮೇವು ಕೊಡೋಲ್ಲ. ಡೈಲಿ ತಿಂಡಿನ ಕಾಡಿಗೆ ಹೋಗಿ ಮೇಯಿಸ್ಕೊಂಡು. ಈ ದೇಶಿ ತಳಿಯ ಹಸುಗಳಿಗೆ ಇಂಡಿ, ಮಂಡಕ್ಕಿಯ ಜೊತೆಗೆ ಪೌಷ್ಟಿಕಾಂಶವಿರೋ ಹಸಿ ಮೇವನ್ನು ಕೂಡ ನೀಡುತ್ತಿದ್ದಾರೆ. ದೇಶಿ ತಳಿಯ ಹಸುಗಳಿಗೆ ಹಸಿ ಮೇವನ್ನ ನೀಡೋ ಸಲುವಾಗಿ ಬಹಳ ವಿಶೇಷವಾಗಿರೋ ಅಕ್ಷಯ ಮತ್ತು ಸಂಪೂರ್ಣ ತಳಿಯ ಹುಲ್ಲನ್ನ ನೀಡಿದ್ದಾರೆ. ಸ್ವತಃ ಇವರೇ ಇವರ ಜಮೀನಿನಲ್ಲಿ ಈ ಹುಲ್ಲನ್ನ ಬೆಳೆಯೋದ್ರಿಂದ ವರ್ಷದ ಎಲ್ಲಾ ಕಾಲದಲ್ಲೂ ಇದೇ ಹುಲ್ಲನ್ನ ಹಸುಗಳಿಗೆ ನೀಡುತ್ತಿದ್ದಾರೆ. ನಾವು ಜಾನುವಾರುಗಳಿಗೆ ಏನೇನು ಬೆಳ್ಕೊಂಡಿದ್ದೀವಿ ಅನ್ನೋದು ಬಹಳ ಜನ ಹೇಳ್ತಾರೆ, ಏನು ಹೈನುಗಾರಿಕೆ ಮಾಡೋದು ತುಂಬ ಕಷ್ಟ, ಮಳೆ ಸಕಾಲಕ್ಕೆ ಬರೋಲ್ಲ, ಗೋಮಾಳಗಳಿಲ್ಲ, ಕಾಡಿನಲ್ಲಿ ಮೇವಿಲ್ಲ, ಏನೇನೋ ಇಲ್ಲ ಅಂತ ನಮ್ಮ ಸಮಸ್ಯೆಗಳು ಇವತ್ತಿಂದಲ್ಲ ಹರಿಯಾಣದಿಂದಲೂ ಬಂದಿರ್ತಕ್ಕಂಥ. ನಾವು ಅದಕ್ಕಾಗಿ ಮೇವಿಗಾಗಿ ಒಂದು ವಿಶೇಷ ಒಂದು 25 ಬೆಳೆ ಬೆಳಿತೀವಿ. ಎಲ್ಲ ಥರದ ಬೆಳೆ ಬೆಳಿತೀವಿ. ಆಹಾರ ಬೆಳೆಗಳು ಬೆಳಿತೀವಿ, ಹಣ್ಣಿನ ಬೆಳೆಗಳು ಬೆಳಿತೀವಿ, ತೋಟಗಾರಿಕೆ ಇದೆ. ಅದರ ಜೊತೆಗೆ 4 ವಿಶೇಷವಾದ ಹುಲ್ಲನ್ನು ಬೆಳಿತೀವಿ. ಆ 4 ವಿಶೇಷ ಹುಲ್ಲಲ್ಲಿ ಸಂಪೂರ್ಣ ಅಂತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಸಂಪೂರ್ಣ 1, ಅಕ್ಷಯ 2, ಕಾಂಗೋ ಸಿಗ್ನಲ್ 3 ಮತ್ತು ಸ್ಟೈಲೋಯ ಮಠ. ಅದ್ರ ಜೊತೆಗೆ ಇನ್ನು ಇತರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸ್ಟೈಲೋಯ ಮಠ ಇದೆ,
ಎಡ್ಲೂಸ್ ಅನ್ನಿದೆ ಎಲ್ಲವೂ ಕೂಡ ವೇಸ್ಟ್ ಲ್ಯಾಂಡಲ್ಲಿ ಬೆಳೆಯುತ್ತೆ. ಭಾಳ ವಿಶೇಷ. ಯಾಕೆಂದರೆ ಯಾವಕ್ಕೂ ನೀರನ್ನು ಮೇಂಟೈನ್ ಮಾಡಿ, ನೀರಿಲ್ಲ, ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು, ಮಳೆಯಲ್ಲೇ ಬೆಳೆದಿರ್ತಕ್ಕಂಥದ್ದನ್ನು ಸ್ಟೋರ್ ಮಾಡ್ತೀವಿ ಮತ್ತು ಅದನ್ನು ಹಸಿಮೇವಾಗಿ ಕೂಡ ಬಳಕೆ ಮಾಡ್ತೀವಿ. ಸುಮಾರು 10 ತಿಂಗಳು ಹಸಿಮೇವು ಸಿಗುತ್ತೆ ರೀ. 2 ತಿಂಗಳು ನಮ್ಗೆ ಸಿಗೋಲ್ಲ ಅನ್ನೋದ್ಬಿಟ್ರೆ 10 ತಿಂಗಳು ಹಸಿಮೇವು ಸಿಗುತ್ತೆ. ಇದ್ರ ಜೊತೆಗೆ ಭತ್ತ ಬೆಳಿತೀವಿ, ಭತ್ತದಲ್ಲಿ ಬರುತ್ತೆ, ರಾಗಿ ಬೆಳಿತೀವಿ, ರಾಗಿ ಹುಲ್ಲು ಬರುತ್ತೆ, ಹುಳಿ ಸೊಪ್ಪು ಅದು ಬರುತ್ತೆ. ಮತ್ತು ಬಿಳಿಜೋಳನೂ ಕೂಡ ನಾವು ಬೆಳೆಯಲ್ಲ, ಬೇರೆ ಕಡೆಯಿಂದ ಶಾರ್ಟೇಜ್ ಬರುತ್ತೆ ಅಂತ ಸ್ಟೋರ್ ಮಾಡ್ತೀವಿ. ಹೀಗೆ ತಮ್ಮ ಜಮೀನಿನಲ್ಲಿ ಬೆಳೆದಿರೋ ಹುಲ್ಲನ್ನೇ ಹಸುಗಳಿಗೆ ಮೇವಾಗಿ ನೀಡ್ತಾ ಇರೋ ವೀರಣ್ಣ ಜಮೀನಿನಿಂದ ಹುಲ್ಲನ್ನು ತಂದು ಈ ಎಲೆಕ್ಟ್ರಿಕಲ್ ಮಿಷಿನ್ನಿಂದ ಕಟ್ ಮಾಡಿ ಹಸುಗಳಿಗೆ ನೀಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಯಾವುದೇ ಕೂಲಿ ಆಳುಗಳ ಅವಶ್ಯಕತೆ ಇಲ್ಲದೆ ಮನೆಯವರ ಸಹಾಯದಿಂದ ಕಡಿಮೆ ಖರ್ಚಿನಲ್ಲಿ ಹೈನುಗಾರಿಕೆಯನ್ನ ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಹಸುಗಳು ಬಂದ ತಕ್ಷಣ ಮೇಯ್ಕೊಂಡು ಬಂದ ತಕ್ಷಣ ಕಟ್ಟಾಕಿ ಅವಕ್ಕೆ ಮೇವೆಲ್ಲ ತಿಂದಾದ ತಕ್ಷಣ ಹಿಂಡಿ ಹಾಕ್ಬಿಟ್ಟು ಆಮೇಲೆ ನೀರು ಕುಡಿಯೋದ್ರೆ ಬಾನೆಗೆ ನೀರು ಮೇವು ಹಿಂಡಿ ಎಲ್ಲದನ್ನೂ ನೆನಾಕಿರೋದನ್ನ ಹಿಂಡಿ ಹಾಕಿ ಮತ್ತೆ ಅದನ್ನ ಮತ್ತೆ ನಾಳೆ ಬೆಳಗ್ಗೆ ಹಾಕೋತ್ತಿಗೆ ಅದಕ್ಕೆ ಬಕೆಟಿಗೆ ನೆನಾಕಿ ಕೈ ಬಿಟ್ಟಿರ್ತೀವಿ. ಮತ್ತು ಹಾಕೋದಾದ್ರೆ ಬಾನೆಗೆ ಹಾಕ್ತೀವಿ, ಬಕೆಟಿಗೇನು ಪರ್ಟಿಕ್ಯುಲರಾಗಿ ಹಾಕಲ್ಲ, ಎಲ್ಲ ಹಸುಗಳಿಗೂ ಅಥವಾ ಒಂದೇ ಸತಿ ಹಾಕ್ತೀವಿ. ಮತ್ತು ಹಾಲು ಕರೆದು ಅಂದರೆ 3 ಮಲೆ ಕರ್ಕೊಂಡು 1 ಮಲೆ ಪೂರ್ತಿ ಕರಿಗೆ ಬಿಟ್ಬಿಡ್ತೀವಿ. ಅದ್ಲಾಗಿ ಸ್ಟಾರ್ಟಿಂಗಲ್ಲಿ 2 ಮಲೆ ಬಿಡ್ತೀವಿ, ಕರು ಹಾಕಿದ್ದು 2 ತಿಂಗಳ ತನಕ 2 ಮಲೆ, ಇನ್ನು 2 ಮಲೆ ಅಷ್ಟೇ ನಾವು ಕರ್ಕೊಳ್ಳೋದು. ಈಗ ಒಂದು 4 ತಿಂಗಳಾದಮೇಲೆ ಒಂದು ಮಲೆ ಕರಿಗೆ ಬಿಟ್ಟು ಇನ್ನು 3 ಮಲೆ ನಾವು ಕರ್ಕೊಳ್ತೀವಿ. ರೈತರಿಗೆ ಹೆಲ್ಪ್ ಮಾಡ್ತಾ ಇರೋದು ಖುಷಿ ಆಗ್ತಿದೆ. ಅಂದರೆ ಆಫ್ಶೈಸ್ ಅಂದರೆ ಅಲ್ಲಿಂದ ತಂದು ಇಲ್ಲಿ ಮಾಡೋದ್ರಲ್ಲಿ ಏನೋ ಅದಕ್ಕೆ ಅರ್ಥ ಇಲ್ಲ, ನಾವೇ ಬೆಳೆದು ನಾವು ಅದನ್ನು ಯೂಸ್ ಮಾಡ್ತಾರೆ, ತುಂಬ ಖುಷಿ ಇದೆ. ಹೀಗೆ ದೇಶಿ ಮಾದರಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇರೋ ವೀರಣ್ಣ ಕಾಲಕಾಲಕ್ಕೆ ಮೇವು ನೀರನ್ನ ನೀಡ್ತಾ ಇರೋದ್ರಿಂದ ಹಸುಗಳು ಕೂಡ ಆರೋಗ್ಯವಾಗಿದ್ದು ಉತ್ತಮ ಹಾಲಿನ ಇಳುವರಿಯನ್ನು ನೀಡ್ತಾ ಇವೆ. ಪ್ರತಿನಿತ್ಯ 15 ಲೀಟರ್ ಹಾಲಿನ ಉತ್ಪಾದನೆ ಮಾಡ್ತಾ ಇರೋ ಇವರು ಹಾಲನ್ನ ಮಾರಾಟ ಮಾಡ್ತಾ ಇಲ್ಲ. ಈ ದೇಶಿ ತಳಿಯ ಹಸುಗಳ ಬೆಣ್ಣೆ ಹಾಗೂ ತುಪ್ಪಕ್ಕೆ ಅಧಿಕ ಬೇಡಿಕೆ ಇರೋದ್ರಿಂದ ಬೆಣ್ಣೆ ಹಾಗೂ ತುಪ್ಪವನ್ನ ತಯಾರಿಸಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಹಾಲಿನಲ್ಲಿ ನಾವು ಲಾಭನ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ 15 ಜನ ಇದ್ವಿ. ಪ್ರತಿ ದಿವಸ ಆವ್ರೇಜ್ ಒಂದು 10 ರಿಂದ 12 ಲೀಟ್ರು 15 ಲೀಟ್ರು ಸೀಸನ್ ಬಂದಂಗೆ ಇದು ಹೆಚ್ಚಪ್ಪು ಜರ್ಸಿ ಹಾಕಲಿಲ್ಲಂಗಲ್ಲ. ನಾವು ನಿರಂತರ ಕರಿತಾನೆ ಇರ್ತವೆ, ಕರು ಹಾಕ್ತಾನೆ ಇರ್ತವೆ, ಗಬ್ಬ ಹಾಕ್ಲೇ ಇರ್ತವೆ, ಇದಂಗಲ್ಲ. ದೇಶಿ ಆಕಳುಗಳು ಕರೆಕ್ಟಾಗಿ 1 ವರ್ಷಕ್ಕೆ ಒಂದ್ಸಾರಿ ಒಂದು ಕರು ಹಾಕುತ್ತೆ, 2 ವರ್ಷಕ್ಕೆ ಒಂದು ಕರು ಆಗುತ್ತೆ. ಸೀಸನ್ ಬಂದಂಗೆ ಹೆಚ್ಚಿಗೆ ಎಷ್ಟು ಇಟ್ಕೊಂಡಿದ್ದೀವೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಲಿನಲ್ಲಿ ನಮಗೆ ಬರ್ತಕ್ಕಂಥ ಆದಾಯ ಕಮ್ಮಿ, ಆದರೆ ಅದರ ಲಾಭ ಎಷ್ಟಿದೆ ಅಂತಕ್ಕಂಥದ್ದು ಹೇಳ್ಬೋದು. ನಾವು ಯಾವುದೇ ಡೈರಿಗೆ ಹಾಲು ಹಾಕಲ್ಲ, ಯಾವುದೇ ಥರವಾಗಿ ಡೈರಿಗಳಿಗೆ ಹಾಲು ಹಾಕಿಲ್ಲ. ನಮ್ಮ ಹಾಲನ್ನು ಮೊಸರು ಮಾಡಿ ಬೆಣ್ಣೆ ಮಾಡ್ತೀವಿ, ತುಪ್ಪ ಮಾಡ್ತೀವಿ. ನಮ್ಮ ಮನೆ ಬಳಕೆಗೆ ಆಗೋಷ್ಟು ಬಳಕೆ ಮಾಡಿಕೊಂಡು ಉಳಿದದ್ದನ್ನು ಸ್ವಲ್ಪ ಮಟ್ಟಿಗೆ ಮಾರಾಟ ಮಾಡ್ತೀವಿ. ಅದನ್ನೆಲ್ಲರೂ ಆಶ್ಚರ್ಯಪಡ್ತಾರೆ. ದೇಶಿ ಆಕಳುಗಳು ತುಪ್ಪ ಬೆಣ್ಣೆ ಅಂದರೆ ತುಂಬ ಕಾಸ್ಟ್ಲಿ. ಯಾಕೆ ಅಂದರೆ ಅದರಲ್ಲಿರೋ ಸತ್ಯನೇ ಬೇರೆ, ಸತ್ವನೇ ಬೇರೆ. ಹಾಗಾಗಿ 1,500 1,750 ತುಪ್ಪ ನಾವು ಕಡಿಮೆ ಪ್ರಮಾಣ ಯಾರು ಆಸಕ್ತಿವಂತರಿದ್ದಾರೆ ಅವರಿಗೆ ಕೊಡ್ತೀವಿ. ಈ ದೇಶಿ ತಳಿಯ ಹಸುಗಳ ಹೈನುಗಾರಿಕೆಯಿಂದ ಹಲವಾರು ಪ್ರಯೋಜನಗಳನ್ನ ಪಡಿತಾ ಇರೋ ವೀರಣ್ಣ ಈ ಗೋವುಗಳಿಂದ ಬರೋ ಗಂಜಲದಿಂದಲೂ ಆದಾಯವನ್ನ ಪಡೆಯುತ್ತಿದ್ದಾರೆ. ಬಿಪಿ, ಶುಗರ್, ಅಸ್ತಮಾ, ಹೃದಯ ಕಾಯಿಲೆ ಸೇರಿದಂತೆ ಸುಮಾರು 90 ಕಾಯಿಲೆಗಳಿಗೆ ರಾಮಬಾಣವಾಗಿರೋ ಗೋಮೂತ್ರದ ತಯಾರಿಕೆಯಲ್ಲೂ ಯಶಸ್ವಿಯಾಗಿದ್ದಾರೆ. ಪ್ರತಿದಿನ 5 ಗಂಟೆಗೆ 10 ಲೀಟರ್ ಗೋಮೂತ್ರವನ್ನ ಶೇಖರಣೆ ಮಾಡಿ ಬಟ್ಟಿ ಇಳಿಸಿ ಹೊಲೆಯ ಮೇಲೆ ಮಡಿಕೆ ಇಟ್ಟು ಗೋಮೂತ್ರವನ್ನ ಇವರೇ ತಯಾರು ಮಾಡ್ತಿದ್ದಾರೆ. ಇನ್ನು ಇವರು ತಯಾರು ಮಾಡೋ ಗೋಮೂತ್ರವನ್ನ 50 ವರ್ಷಗಳ ಕಾಲ ಶೇಖರಣೆ ಮಾಡಬಹುದಾಗಿದ್ದು ಗೋಮೂತ್ರದಿಂದಲೂ ಆದಾಯವನ್ನ ಪಡಿತಾ ಇದ್ದಾರೆ. ನಮ್ಮಲ್ಲಿ ಗೋಮೂತ್ರ ಯಾವ ರೀತಿ ತಯಾರು ಮಾಡ್ತೀವಿ ಅಂದರೆ ದೇಶಿ ಆಕಳಲ್ಲಿ ಪ್ರತಿದಿನ 5 ಗಂಟೆಗೆ ಎಬ್ಬರಿಸ್ತೀವಿ. ಪ್ರತಿದಿನ ಬರ್ತಕ್ಕಂಥ ಗೋಮೂತ್ರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಳ್ತೀವಿ. ಒಂದು 10 ಲೀಟ್ರ್ ಅವಶ್ಯಕತೆ ಇದ್ದು ಅಷ್ಟನ್ನು ನಾವು ತೊಗೊಳ್ತೀವಿ. 5 ಲೀಟ್ರು 10 ಲೀಟ್ರ್ನವರೆಗೂ ತೊಗೊಳ್ತೀವಿ. ಅದನ್ನು ಬಟ್ಟಿ ಇಳಿಸೋ ಮಾದರಿಯಲ್ಲಿ ಬಟ್ಟಿ ಇಳಿಸ್ತೀನಿ. ಆ ಬಟ್ಟಿ ಇಳಿಸಿರ್ತಕ್ಕಂಥದ್ದನ್ನು ತೆಗೆದು ಒಂದು ಕಡೆಗೆ ಶೇಖರಣೆ ಮಾಡ್ತೀವಿ. ಅದಕ್ಕೆ 40 ರಿಂದ 50 ವರ್ಷದವರೆಗೂ ಆಯುಷ್ಯಸ್ಥಿತಿ ಏನು ಯಾವುದೇ ಕಾರಣಕ್ಕೂ ಹಾಳಾಗೋ ವಸ್ತು ಅಲ್ಲ. ಗೋಮೂತ್ರ ಅಂದರೆ ನಿಜವಾಗೂ ಒಂದು ದೇಶೀಯ ಆಕಳಿಂದ ಬರ್ತಕ್ಕಂಥ ಒಂದು ಸಂಜೀವಿನಿ. ಇದರಿಂದ ಯಾವುದೇ ಥರವಾದ ಸಮಸ್ಯೆ ಇಲ್ಲ. ಇದರಿಂದ 95 ಕಾಯಿಲೆಯ ಮೇಲೆ ಇವತ್ತು ನಮ್ಮ ಋಷಿಮುನಿಗಳು ಅದನ್ನು ಬಳಕೆ ಮಾಡಿದ್ದಾರೆ. ಎಲ್ಲರೂ ಆರೋಗ್ಯವಾಗಿ ಅಂತಿದ್ದಾರೆ.
ಹಾಗಾಗಿ ಗೋಮೂತ್ರಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. 3 ಮಡಿಕೆ ವಿಧಾನದಲ್ಲಿ 3 ಮಡಿಕೆ ವಿಧಾನದಲ್ಲಿ ಮಾಡ್ತೀವಿ. 1 ಮಡಿಕೆ ಕೆಳಗೆ, ಅದರ ಮಧ್ಯದಲ್ಲಿ ಒಂದ್ರ ಮೇಲೆ ಒಂದು ಇಟ್ಟು ಗೋಬರ್ ಗ್ಯಾಸಿನ ಒಲೆ ಮೇಲೆ ಇಟ್ಟು ಮಡಿಕೆಗಳನ್ನು ಇಟ್ಟು ಗೋಮೂತ್ರ ಹಾಕ್ತೀವಿ. 10 ಲೀಟ್ರ್ ಗೋಮೂತ್ರ ಹಾಕಿ ಕಾಯಿಸುವಾಗ 5 ಲೀಟ್ರ್ ನೀರು ತೆಗಿತೀವಿ, 5 ಲೀಟ್ರ್ ನೀರು ಸಪ್ರೇಟ್ ತೆಗೆದಿರ್ತೀವಿ. ಇನ್ನು ಹಸುಗಳ ಸಗಣಿ ಬಳಸಿ ಗೋಬರ್ ಗ್ಯಾಸ್ ಅನ್ನ ತಯಾರು ಮಾಡ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲೂ ಕೂಡ ಇಂದಿಗೂ ಕೂಡ ಇವರ ಮನೆಯಲ್ಲಿ ಪ್ರತಿನಿತ್ಯ ಇದೇ ಗೋಬರ್ ಗ್ಯಾಸ್ನಿಂದ ಅಡುಗೆಯನ್ನ ತಯಾರು ಮಾಡ್ತಿದ್ದಾರೆ. ಹೈನುಗಾರಿಕೆಯಲ್ಲಿ ಯಶಸ್ವಿಯಾಗಿರೋ ವೀರಣ್ಣ ಹೈನುಗಾರಿಕೆಯ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳಾದ ತೆಂಗು, ಅಡಿಕೆ, ಕಾಳು ಮೆಣಸಿನ ಕೃಷಿ ಮಾಡ್ತಾ ಉತ್ತಮ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಹಾಗಾದ್ರೆ ವೀರಣ್ಣ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿ ಸಮಗ್ರ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿಕ್ಕಮಗಳೂರಿನ ಪ್ರಗತಿಪರ ರೈತರಾಗಿರೋ ವೀರಣ್ಣ ವೃತ್ತಿಯಲ್ಲಿ ಟೈಲರ್ ಆಗಿದ್ರೂ ಕೂಡ ತಮ್ಮಲ್ಲಿರೋ 16 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡ್ತಾ ಯಶಸ್ವಿಯಾಗಿದ್ದಾರೆ. ತಮ್ಮಲ್ಲಿರೋ 16 ಎಕರೆ ಜಮೀನಿನಲ್ಲಿ 12 ಎಕರೆಯಲ್ಲಿ ಅಡಿಕೆ ಕೃಷಿ ಮಾಡ್ತಾ ಇರೋ ಇವರು ಸದ್ಯ 7 ಎಕರೆಯಲ್ಲಿ ಬಂಪರ್ ಫಸಲು ಬಂದಿದೆ. ಸಂಪೂರ್ಣ ಸಾವಯವ ಮಾದರಿಯಲ್ಲಿ ಅಡಿಕೆ ಕೃಷಿ ಮಾಡ್ತಾ ಇರೋ ವೀರಣ್ಣ ಈ ಅಡಿಕೆಯಿಂದಲೇ ವರ್ಷಕ್ಕೆ 12 ಲಕ್ಷ ಆದಾಯವನ್ನ ಪಡೆಯುತ್ತಿದ್ದಾರೆ. ಅಡಿಕೆಯ ಜೊತೆಗೆ ಅಂತರ್ ಬೆಳೆಯಾಗಿ ತೆಂಗಿನ ಕೃಷಿ ಮಾಡ್ತಾ ಇರೋ ವೀರಣ್ಣ 300 ತೆಂಗಿನ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಅಲ್ಲದೆ ಕಾಳು ಮೆಣಸಿನ ಕೃಷಿಯಲ್ಲೂ ಯಶಸ್ವಿಯಾಗಿರೋ ವೀರಣ್ಣ 150 ಮೆಣಸಿನ ಬಳ್ಳಿಯನ್ನ ನೆಟ್ಟು ಪೋಷಣೆ ಮಾಡ್ತಾ ಉತ್ತಮ ಇಳುವರಿಯನ್ನ ಪಡಿತಾ ವರ್ಷಕ್ಕೆ 4 ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಇನ್ನು ಮಾವು, ಸಪೋಟದಂತಹ ಹಣ್ಣಿನ ಕೃಷಿಯಲ್ಲೂ ಯಶಸ್ವಿಯಾಗಿ ಮಾಡ್ತಾ ಇರೋ ವೀರಣ್ಣ 200 ಜಾಯಿಕಾಯಿ ಗಿಡ, 3000 ಕೋಕೋ ಗಿಡವನ್ನ ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಅಲ್ಲದೆ 2 ಎಕರೆಯಲ್ಲಿ ಕಬ್ಬಿನ ಕೃಷಿ ಮಾಡ್ತಾ ಇರೋ ವೀರಣ್ಣ ಕಬ್ಬು ಇನ್ನೇನು ಕಟಾವಿಗೆ ಬಂದಿರೋದ್ರಿಂದ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಒಂದು 6,000 ಅಡಿಕೆ ಇದೆ, ಅದರಲ್ಲಿ ಒಂದು 3,000 ಬರ್ತಾ ಇದೆ, ಒಂದು 4,000 ಕೋಕೋ ಇದೆ, ಒಂದು 3,000 ಬಾಳೆ ಇದೆ, ಒಂದು 400 ಗಿಡ ತೆಂಗಿದೆ, ಅದರ ಒಂದು 300 ಗಿಡ ಫಲಕ್ಕೆ ಬಂದಿದೆ, ಒಂದು 400 ಗಿಡ ಜಾಯಿಕಾಯಿ ಇದೆ, ಅದರಲ್ಲಿ 400 ಗಿಡ ಜಾಯಿಕಾಯಿನಲ್ಲಿ ಒಂದು 200 ಗಿಡ ಪೈರಿಗೆ ಬಂದಿದೆ. ಯಾಕೆಂದರೆ ಹಂತವಾಗಿ ಮಾಡಿರೋದು, ಒಮ್ಮೆನೇ ಮಾಡಿರೋದಲ್ಲ. 15 ಎಕರೆ ಜಮೀನನ್ನು 35 ವರ್ಷಗಳ ಕಾಲ ಹಂತವಾಗಿ ಮಾಡಿರ್ತಕ್ಕಂಥ ಒಂದು ಮಾವು, ಸಪೋಟೋ ಎಲ್ಲ ಮನೆಗೆ ಆಗೋವಷ್ಟು ಒಂದು 10-20 ಮರಗಳು ಬೆಳ್ಕೊಂಡು ಇರಬೇಕು ಅಂತಕ್ಕಂಥ ಇದೆ. ಬಾಳೆ ನಮ್ಮ ಜೀವನ ಸಾಕ್ತೈತಿ, ಅಡಿಕೆ ನಮ್ಮ ಮೂಲ ಆದಾಯ, ಕಬ್ಬು ಭಾಳ ವಿಶೇಷವಾಗಿ ಕಬ್ಬು ಬೆಳೆದು 7 ಕ್ವಿಂಟಲ್ ಕಬ್ಬು ಹಾಕಿದ್ದೀವಿ, 10 ಕ್ವಿಂಟಲ್ ಬೆಲ್ಲ ಆಗುತ್ತೆ. ನಾವು ಆನೆಯಾಗಿ ಸೊಪ್ಪು ತಿನ್ನಬಾರ್ದು, ಇರುವ್ಯಾಗಿ ಸಕ್ಕರೆ ತಿನ್ಬೇಕಂತ ಆಲೋಚನೆ ಇಟ್ಟು ಮಾಡಿರ್ತಕ್ಕಂಥ. ವೀರಣ್ಣ ಇಷ್ಟೆಲ್ಲ ತೋಟಗಾರಿಕೆ ಬೆಳೆಗಳ ಜೊತೆಗೆ ಬಿದಿರನ್ನ ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಬಿದಿರಿನಿಂದ ಯಾವುದೇ ಆದಾಯವನ್ನ ಪಡೆಯದೇ ಇದ್ರೂ ಕಣ್ಮರೆಯಾಗ್ತಿರೋ ಬಿದಿರನ್ನ ಉಳಿಸಿ ಬೆಳೆಸುವ ಸಲುವಾಗಿ ತಮ್ಮ ತೋಟದಲ್ಲಿ ಬಿದಿರನ್ನ ನೆಟ್ಟು ಕಾಪಾಡ್ತಿದ್ದಾರೆ. ಬಿದಿರು ನಾವಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ 3 ವರ್ಷದಿಂದ ಹೋರಾಟ ಮಾಡಿ ಒಂದು 150 ಗಿಡ ಮೆಳೆದು ಹಾಕಿದ್ದೀವಿ. ವಿಶೇಷ ಒಂದು ಹವ್ಯಾಸ. ನನಗಿದು ದುಡ್ಡಿನ ಮೂಲ ಅಲ್ಲ, ಇದು ದುಡ್ಡಲ್ಲ, ದುಡ್ಡಿಗಾಗಿ ಮಾಡಿರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಎಲ್ಲಿ ಇಲ್ವೋ, ಯಾವುದು ಇಲ್ವೋ ಆ ಸಂಪತ್ತನ್ನು ತರೋದೊಂದು. ಇಡೀ ಕರ್ನಾಟಕದಾದ್ಯಂತ ತಿರುಗ್ತಾ ಇರ್ತೀನಿ, ಭಾರತ ದೇಶದಿಂದ ಹಲವಾರು ಜಿಲ್ಲೆಗಳಿಗೆ ಹೋಗ್ತೀನಿ, ರಾಜ್ಯಗಳಿಗೆ ಹೋಗ್ತೀನಿ. ಅಲ್ಲಿ ಏನು ಸಿಗುತ್ತೆ ಅಂತಂದು ಡೆವಲಪ್ ಮಾಡಿರ್ತಕ್ಕಂಥದ್ದು. ಇದನ್ನು ಬೆಳೆಯೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತಂದರೆ ತುಂಬ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಸುಮಾರು ಕಳೆಗಿಡಗಳು, ಮೆಳೆಗಳು, ಸೀಗೆ, ಮತ್ತೊಂದು ಇಂಥವು ಇದೆ. ಆ ಮೆಳೆಗಳನ್ನು ಬೆಳೆಯೋದ್ರ ಬದಲು ಅದನ್ನು ಗಿಡ ಹಾಕಿದರೆ ಸಾಕು, 3ನೇ ವರ್ಷ ಕಟಾವು ಬರುತ್ತೆ. ಸುಮಾರು ಒಂದು 30ರಿಂದ 40 ವರ್ಷ ನಿರಂತರ ಇರ್ತೈತಿ. ಬಾಳೆ ನೋಡಿದಿರಲ್ಲ, ಬಾಳೆ ಟೈಪ್ ಇದು. ಬಾಳೆ ಕೊನೆ ಒಂದು ಕಡ್ಕೊಂಡು ಇನ್ನೊಂದು ಮಗ್ಳಲ್ಲಿ ಬರುತ್ತೆ, ಆಗಂಗೆ ಇದು ಕೂಡ ಅಷ್ಟೇ. ಒಂದು 4 ಗಳ ಬಂತು, 4 ಬೊಂಬು ಬಂತು, ಇದನ್ನು ತಗೊಂಡು ಕಡ್ತಲೆ ಮಾಡಿ ಮುಗೀತು. 30 ವರ್ಷಗಳಿಂದಲೂ ಸಂಪೂರ್ಣವಾಗಿ ಸಾವಯವ ಮಾದರಿಯ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇರೋ ವೀರಣ್ಣ ಸಾವಯವ ಗೊಬ್ಬರವನ್ನ ಸ್ವತಃ ಇವರೇ ತಮ್ಮ ತೋಟದಲ್ಲಿ ತಯಾರು ಮಾಡಿಕೊಂಡು ಬೆಳೆಗಳಿಗೆ ನೀಡ್ತಾ ಇದ್ದಾರೆ. ಎರೆಹುಳು ಗೊಬ್ಬರದ ತಯಾರಿಕೆಯಲ್ಲೂ ಯಶಸ್ವಿಯಾಗಿರೋ ವೀರಣ್ಣ ತಮ್ಮ ತೋಟಕ್ಕೆ ಬೇಕಾಗುವಷ್ಟು ಎರೆಹುಳು ಗೊಬ್ಬರವನ್ನ ತಯಾರು ಮಾಡಿ ತಮ್ಮ ಬೆಳೆಗಳಿಗೆ ಉಪಯೋಗ ಮಾಡ್ತಿದ್ದಾರೆ. ಇರೋ ಅಲ್ಪ ನೀರನ್ನೇ ಶೇಖರಣೆ ಮಾಡಿಕೊಂಡು ಕೃಷಿ ಮಾಡ್ತಾ ಇರೋ ವೀರಣ್ಣ ತಮ್ಮ ಜಮೀನಿಗೆ ಸ್ಪ್ರಿಂಕ್ಲರ್ ಪದ್ಧತಿ ಅಳವಡಿಸಿಕೊಂಡು ಬೆಳೆಗಳಿಗೆ ಮಿತವಾಗಿ ಬಳಕೆ ಮಾಡ್ತಿದ್ದಾರೆ. ಇನ್ನು ಹೈನುಗಾರಿಕೆಯಿಂದ ಹಲವಾರು ಉಪಯೋಗ ಪಡೆಯುತ್ತಿರೋ ವೀರಣ್ಣ
ಗಂಜಲವನ್ನ ಶೇಖರಣೆ ಮಾಡಿ ಗಿಡಗಳಿಗೆ ನೀಡ್ತಾ ಇದ್ದಾರೆ. ಕೊಟ್ಟಿಗೆಯಿಂದ ನೇರವಾಗಿ ಗಂಜಲವನ್ನ ತೋಟದ ತೊಟ್ಟಿಗೆ ಕನೆಕ್ಷನ್ ಕೊಟ್ಟಿರೋದ್ರಿಂದ ಗಂಜಲವನ್ನ ಶೇಖರಣೆ ಮಾಡಿ ಸ್ಪ್ರಿಂಕ್ಲರ್ ಮೂಲಕ ಬೆಳೆಗಳಿಗೆ ಹಾಯಿಸುತ್ತಿದ್ದಾರೆ. ಇದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಉತ್ತಮ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ನಾವು ಜಾನುವಾರುಗಳಿಗೆ ಏನೇನು ಬೆಳ್ಕೊಂಡಿದ್ದೀವಿ ಅನ್ನೋದು ಮಾಡಬೇಕು. ಭಾಳ ಜನ ಹೇಳ್ತಾರೆ, ಏನು ಹೈನುಗಾರಿಕೆ ಮಾಡೋದು ತುಂಬ ಕಷ್ಟ, ಮಳೆ ಸಕಾಲಕ್ಕೆ ಬರೋಲ್ಲ, ಗೋಮಾಳಗಳಿಲ್ಲ, ಕಾಡಿನಲ್ಲಿ ಮೇವಿಲ್ಲ, ಏನೇನೋ ಇಲ್ಲ ಅಂತ ನಮ್ಮ ಸಮಸ್ಯೆಗಳು ಇವತ್ತಿಂದಲ್ಲ ಹರಿಯಾಣದಿಂದಲೂ ಬಂದಿರ್ತಕ್ಕಂಥ. ನಾವು ಅದಕ್ಕಾಗಿ ಮೇವಿಗಾಗಿ ಒಂದು ವಿಶೇಷ ಒಂದು 25 ಬೆಳೆ ಬೆಳಿತೀವಿ. ಎಲ್ಲ ಥರದ ಬೆಳೆ ಬೆಳಿತೀವಿ. ಆಹಾರ ಬೆಳೆಗಳು ಬೆಳಿತೀವಿ, ಹಣ್ಣಿನ ಬೆಳೆಗಳು ಬೆಳಿತೀವಿ, ತೋಟಗಾರಿಕೆ ಇದೆ. ಅದರ ಜೊತೆಗೆ 4 ವಿಶೇಷವಾದ ಹುಲ್ಲನ್ನು ಬೆಳಿತೀವಿ. ಆ 4 ವಿಶೇಷ ಹುಲ್ಲಲ್ಲಿ ಸಂಪೂರ್ಣ ಅಂತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಸಂಪೂರ್ಣ ಹುಲ್ಲು, ಅಕ್ಷಯ 2, ಕಾಂಗೋ ಸಿಗ್ನಲ್ 3 ಮತ್ತು ಸ್ಟೈಲೋಯ ಮಠ. ಅದ್ರ ಜೊತೆಗೆ ಇನ್ನು ಇತರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸ್ಟೈಲೋಯ ಮಠ ಇದೆ, ಹೆಡ್ಲೂಸನ್ ಇದೆ. ಎಲ್ಲವೂ ಕೂಡ ವೇಸ್ಟ್ ಲ್ಯಾಂಡಲ್ಲಿ ಬೆಳೆಯುತ್ತೆ. ಭಾಳ ವಿಶೇಷ. ಯಾಕೆಂದರೆ ಯಾವಕ್ಕೂ ನೀರನ್ನು ಮೇಂಟೈನ್ ಮಾಡಿ, ನೀರಿಲ್ಲ, ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು. ಮಳೆಯಲ್ಲೇ ಬೆಳೆದಿರ್ತಕ್ಕಂಥದ್ದನ್ನು ಸ್ಟೋರ್ ಮಾಡ್ತೀವಿ ಮತ್ತು ಅದನ್ನು ಹಸಿಮೇವಾಗಿ ಕೂಡ ಬಳಕೆ ಸುಮಾರು 10 ತಿಂಗಳು ಹಸಿಮೇವು ಸಿಗುತ್ತೆ. 2 ತಿಂಗಳು ನಮಗೆ ಸಿಗಲ್ಲ ಅನ್ನೋದ್ಬಿಟ್ಟು 10 ತಿಂಗಳು ಹಸಿಮೇವು ಸಿಗುತ್ತೆ. ಇದ್ರ ಜೊತೆಗೆ ಭತ್ತ ಬೆಳಿತೀವಿ, ಭತ್ತದ ಹುಲ್ಲು ಬರುತ್ತೆ, ರಾಗಿ ಬೆಳಿತೀವಿ, ರಾಗಿ ಹುಲ್ಲು ಬರುತ್ತೆ, ಹುಳಿ ಸೊಪ್ಪು ಅದು ಬರುತ್ತೆ. ಮತ್ತು ಬಿಳಿಜೋಳನೂ ಕೂಡ ನಾವು ಬೆಳೆಯಲ್ಲ, ಬೇರೆ ಕಡೆಯಿಂದ ಶಾರ್ಟೇಜ್ ಬರುತ್ತೆ ಅಂತ ಸ್ಟೋರ್ ಮಾಡ್ತೀವಿ. ಹೀಗೆ 10 ಬೆಳೆಗಳನ್ನ ಬೆಳೆದು ಯಶಸ್ವಿಯಾಗಿರೋ ವೀರಣ್ಣ ಕಾಡಿಗೆ ಮೇಯಲು ಹೋದ ಹಸುಗಳು ಧಾವಂತದಿಂದ ಮನೆಗೆ ಬಂದು ನೀರನ್ನ ಕುಡಿಯೋದನ್ನ ನೋಡಿ ಒಂದು ಕ್ಷಣ ಕಣ್ಣೀರಾಗಿ ಬಿಡ್ತಾರೆ. ಕಾಡಿನಲ್ಲಿ ಮೇವಿಗಾಗಿ ಅಲೆಯುವ ರಾಸುಗಳಿಗೆ ಹೇಗಾದರೂ ಮಾಡಿ ನೀರು ಸಿಗುವಂತೆ ಮಾಡಬೇಕು ಅಂತ ದೃಢ ನಿಶ್ಚಯ ಮಾಡಿಬಿಡ್ತಾರೆ. ಕಾಡಿನಲ್ಲಿ ಮಳೆ ನೀರು ಅನಾವಶ್ಯಕವಾಗಿ ಹರಿದೋಗೋದನ್ನ ಗಮನಿಸಿದ ವೀರಣ್ಣ 5 ಲಕ್ಷ ಖರ್ಚು ಮಾಡಿ ಕೆರೆ ಕಟ್ಟಿಸಲು ಶುರು ಮಾಡ್ತಾರೆ. ಯಾರ ಸಹಾಯವೂ ಇಲ್ಲದೆ 1 ಎಕರೆಯಲ್ಲಿ ಕೆರೆಯನ್ನ ಕಟ್ಟಿ ಗೋಕಟ್ಟೆ ಅಂತ ನಾಮಕರಣ ಮಾಡ್ತಾರೆ. ಎಂದು ಕೆರೆಯಲ್ಲಿ ನೀರು ತುಂಬಿ ತೊಳುಕುತ್ತಿದ್ದು ಹಸುಗಳು ಹಾಗೂ ಕಾಡು ಪ್ರಾಣಿಗಳು ಇಲ್ಲಿಗೆ ಬಂದು ನೀರನ್ನ ಕುಡಿಯುತ್ತಿವೆ. ಇದರ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರು ನಾಚುವಂತೆ ಕೃಷಿ ಮಾಡ್ತಿದ್ದಾರೆ ವೀರಣ್ಣ. ಅಲ್ಲದೆ ತಮ್ಮ ತೋಟಕ್ಕೆ ಭೇಟಿ ನೀಡೋ ರೈತರಿಗೆ ಸಾವಯವ ಮಾದರಿಯ ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಯುವಕರು ಕೃಷಿ ಕಡೆ ಮುಖ ಮಾಡುವಂತೆ ಪ್ರೇರೇಪಣೆ ನೀಡುತ್ತಿದ್ದಾರೆ. ಅಲ್ಲದೆ 16 ಎಕರೆಯಲ್ಲಿನ ಸಮಗ್ರ ಕೃಷಿಯಿಂದ ಹಾಗೂ ದೇಶಿ ತಳಿಯ ಹಸುಗಳ ಹೈನುಗಾರಿಕೆಯಿಂದ ವರ್ಷಕ್ಕೆ 20 ಲಕ್ಷ ಆದಾಯವನ್ನ ಪಡಿತಾ ಯಶಸ್ವಿ ಪ್ರಗತಿಪರ ರೈತರಾಗಿದ್ದಾರೆ. ರೈತರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡ್ರೆ ಯಾವುದಾದ್ರೂ ಒಂದು ಬೆಳೆ ಕೈ ಹಿಡಿದು ಉತ್ತಮ ಆದಾಯವನ್ನ ಗಳಿಸಿ ನೆಮ್ಮದಿಯ ಬದುಕನ್ನ ಕಟ್ಕೊಳ್ಬಹುದು ಅನ್ನೋದಕ್ಕೆ ವೀರಣ್ಣ ಅವರೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, 1 ಲೋಟ ನೀರ್ ಕೇಳಿದ್ರೆ ಹಿಂದೆ ಮುಂದೆ ನೋಡೋ ಜನರ ನಡುವೆ ಪ್ರಾಣಿಗಳಿಗೆ ನೀರು ಕುಡಿಯಲು ತನ್ನ ಸ್ವಂತ ದುಡ್ಡಿನಲ್ಲಿ ಕೆರೆ ನಿರ್ಮಾಣ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ವೀರಣ್ಣ. ಈ ಆಧುನಿಕ ಭಗೀರಥ ಇನ್ನಷ್ಟು ರೈತರಿಗೆ ಪ್ರೇರಣೆಯಾಗಲಿ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.